ಅಯ್ಯೋ ಫ್ರೆಂಡ್ಸ್, ನಮ್ಮ ಗತಿ ನೋಡಿ ಏನು ಗೊತ್ತಾ, ಸ್ಕಾಚ್ ಬ್ರೈಟ್ ಇದೊಂದು ತೊಗೊಳ್ಳೋಣ ಅಂತ ಅದೊಂದು ತೊಗೊಂಡು ಒಂದು ಆರ್ಟಿಫಿಷಿಯಲ್ ಗಿಡ ತೊಗೊಂಡಿದ್ವಿ. ಓಕೆನಾ, ನೋಡಿದರೆ 625 ಅಂತೆ. ಇದ್ದಿದ್ದೆ 500 ಬಜೆಟ್ಟು, ಆದರೆ 625 ಹೊಟ್ಟೋಗಿದೆ. ಬರೀ ತೊಗೊಂಡು ವಿಶಾಲ್ ಮಾರ್ಟ್ಗೆ ಹೋಗಿ ನೋಡ್ಕೊಂಬರೋಣ. ನೋಡಿ, ಇದೊಂದು ತೊಗೊಂಡಿದ್ದೀವಿ ಗಿಡ, ಆರ್ಟಿಫಿಷಿಯಲ್ ಗಿಡ. ನಮ್ಮ ತಂಗಿ ಬರ್ತಾಡೆ ಅಂತೆ, ನಮ್ಮ ತಂಗಿಯ ಫ್ರೆಂಡ್ ಬರ್ತಾಡೆ ಅಂತ, ಅದಕ್ಕೆ ಹೋಗಿ ಈಗ ವಿಶಾಲ್ ಮಾರ್ಟ್ ಆ ಸೈಡ್ ಇದೆ, ಅಲ್ಲಿ ಹೋಗಬೇಕು. ಈಗ ವಿಶಾಲ್ ಮಾರ್ಟ್ಗೆ ಹೋಗಿ ವಿಡಿಯೋ ಮಾಡ್ತೀನಿ. ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬಿಲ್ ಯಾರಿಗೆ ಬೇಕು ಸಾಕು, ಬೇಡ. ನಂದು ಬೇರೆ ಬೋರ್ಡ್ ಎಕ್ಸಾಮ್ ಐತಲ್ಲ, ನಾನೇನು ಓದ್ಕೊತಾನೆ ಇಲ್ಲ. ಗಿಡ ಅದು ಇದು ಅಂತ ಸುತ್ತಾಡ್ಸಿದ್ದೀನಿ, ನೀರೆಲ್ಲ ಹಾಕ್ಬಿಟ್ಟು ಸುತ್ತಾಡ್ಸಿದ್ದೀನಿ. ಯಾವಾಗ ಜ್ವರ ಬರುತ್ತೋ ಗೊತ್ತಿಲ್ಲ. ಬೋರ್ಡ್ ಎಕ್ಸಾಮ್ ಆದಮೇಲೆ ಏನಾದ್ರು ಒಂದು ಸ್ವಲ್ಪ ವ್ಲಾಗ್ ಕಡೆ ಗಮನ ಕೊಡೋಣ ಅಂತ. ಆಮೇಲೆ ಓದೋದು ಏನಿರಲ್ವಲ್ಲ, ವ್ಲಾಗ್ ಕಡೆ ಗಮನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಡೈಲಿ ಮನೇಲಿ ಬೋರ್ ಹೊಡಿಯುತ್ತೆ. ನನಗೆ ಎಕ್ಸಾಮ್ ಬರೆದು ಬಂದುಬಿಡ್ತೀನಿ. ಒಂದು ವಾರ ರಜಾ ಕೊಡ್ತಾರೆ ಸ್ಕೂಲವರು. ಡೈಲಿ ಬೋರ್ ಹೊಡಿಯುತ್ತೆ ನನಗೆ ಮನೆಯಲ್ಲಿ. ಇಲ್ಲಿ ಬಂದರೆ ಅಜ್ಜಿ ಮನೆಗಾರು ಬಂದರೆ ಸ್ವಲ್ಪ ನನಗೆ ಖುಷಿ ಆಗುತ್ತೆ. ಅಲ್ಲಿ ಯಾರು ಇಲ್ಲ ಫ್ರೆಂಡ್ಸು. ಈಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಹೊರಗಡೆ ಹೋಗಿ ಏನೇನು ತೊಗೋಬೇಕು ನೋಡೋಣ. ಇವನ್ನ ಅಲೋ ಮಾಡ್ತಾರಾ? ಅಲೋ ಮಾಡ್ತಾರಾ ಇದನ್ನ? ಇಲ್ಲ ಇಲ್ವಾ? ಇದನ್ನ ಅಲೋ ಮಾಡಲ್ಲ ಅಂತೆ. ನೋಡೋಣ, ಕೇಳೋಣ ಒಂದ್ಸಲ. ಇಲ್ಲ ಯಾರೇ ಸಿ ಸಿ ಕ್ಯಾಮ್ರಾ ಮುಂದೆ ಇಷ್ಟ ಹೇಳಿ ಸಾಕು. ಫಸ್ಟ್ ಕೇಳು, ಇದು ಬಿಡ್ತಾರ? ನನಗನ್ಸುತ್ತೆ ಬಿಡಲ್ಲ ಅಂತ. ಯಾಕಂದರೆ ಕೇಳ್ಬಿಡೋಣ ಒಂದ್ಸಲ. ಇದು ಕೇಳೋದೇ ಬೆಟರ್ ಅನಿಸ್ತೀನಿ. ಯಾರನ್ನ ಕೇಳ್ತೀಯ? ಹೇಳೋ ಅವ್ರ ಹತ್ರ ಇಟ್ಕೊಂಡಿರ್ತಾರೆ, ಆಮೇಲೆ ಹೋಗಿಸೋಣ. ಈಗ ಏನೇನು ಗೊತ್ತಾ, ಸ್ವಲ್ಪ ಆಟ ಆಡೋ ಸೆಕ್ಷನ್ ಹತ್ರ ಹೋಗೋಣ. ಸ್ವಲ್ಪ ಕ್ರಿಕೆಟ್ ಕಟ್ಟೋದು ಇದು ಇದನ್ನ ಅವ್ರ ಹತ್ರ ಕೊಡು, ಅವ್ರು ಇಟ್ಕೊಂಡಿದ್ದೆ. ಆಮೇಲೆ ಅವ್ರ ಹತ್ರ ಯಾಕೆ ಬೇಡವಾ? ಫಸ್ಟ್ ಏನು ಮಾಡೋಣ ಗೊತ್ತಾ, ಈಗ ಇಲ್ಲೇನೇನೋ ಐತೆ ಇಲ್ಲಿ ನೋಡೋಣ. ಇದು ಚೆನ್ನಾಗಿಲ್ಲ, ತುಂಬ ಚಿಕ್ಕ ಮಕ್ಕಳಿದ್ದಾವೆ. ಇದು ಈ ಸೈಡ್ ಕ್ರಿಕೆಟ್ ಬ್ಯಾಟುಗಳೆಲ್ಲ, ಕ್ರಿಕೆಟ್ ಬ್ಯಾಟು, ಗೊಂಬೆಗಳು. ಇಲ್ಲೆಲ್ಲರೂ ಗಿಫ್ಟ್ ಸಿಗುತ್ತೆ. ಇದು ರಾಯಲ್ ಮಾರ್ಟಲ್ಲಿ ತೊಗೊಂಡಿತ್ತು ಇಷ್ಟು. ವಿಶಾಲ್ ಮಾರ್ಟಲ್ಲಿ ಇಂಥ ಗಿಫ್ಟ್ ಸಿಗ್ತಿದೆ. ವರುಣ್ ಒಬ್ಬನೇ ಮನೇಲಿ ಮಜಾ ಮಾಡ್ತಿರ್ತಾನೆ. ಬ್ಯಾಗ್ಸ್ ಇದು ಸ್ವಲ್ಪ ಓಕೆ ಅನಿಸುತ್ತೆ. ಇಲ್ಲಿ ಬ್ಯಾಟ್ಗಳು, ವೆಯ್ಟ್ ಇಲ್ಲ, ಪ್ಲಾಸ್ಟಿಕ್ಕು, ಫೈಬರ್ ಬ್ಯಾಟ್ಸು. ಅಯ್ಯೋ, ಈಗ ನಾವೇನಕ್ಕೆ ಬಂದಿತ್ತು, ಸ್ಕ್ರಬ್ ತೊಗೊಳ್ಬೇಕು ಮತ್ತು ಟಿಶ್ಯೂ ತೊಗೋಬೇಕು. ಸ್ಕ್ರಬ್ಬು ಮತ್ತು ಟಿಶ್ಯೂ. ಅಲ್ಲಿರುತ್ತಲ್ಲ ತರುಣ್ಗೆಲ್ಲ ಗೊತ್ತು ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ. ಸ್ಕ್ರಬ್ಬೇ ಇದು ಚಾಕ್ಲೇಟ್ ಸೆಕ್ಷನ್ನು. ಇವನಿಲ್ಲಿ ನಾನು ಐಟಮ್ಸ್ಗಳು ತೊಗೋಬೇಕಂತಿದ್ದೆ, ಸುತ್ತಾಡ್ಕೊಂಡು ಹೋಗೋಣ ಅಂತೆ ತರುಣ್. ಇದನ್ನು ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ವ್ಲಾಗ್ ಅಲ್ಲ, ಮುಂದೆ ಬೆಟರ್ ವ್ಲಾಗ್ಸ್ ತರ್ತಿರ್ತೀವಿ. ನೆಕ್ಸ್ಟ್ ವ್ಲಾಗ್ ಬಂದು ವರುಣ್ಗೆ ನಾನು ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ. ತರುಣ್ ಫೇವ್ರೇಟ್ ಅಂತೆ. ಎಷ್ಟು ಅದು 285. ನಾನು ಏನು ಕೊಡಿಸ್ತೀನಿ ಅವನೇ ದುಡ್ಡು ಕೊಡಬೇಕು ಅಷ್ಟೇ ನನಗೆ. ಅಷ್ಟೇ. ನೆಕ್ಸ್ಟ್ ವ್ಲಾಗ್ ಬಂದು ವರುಣ್ಗೆ ಅವನು ಹೆಂಗೆ ಆಟಾಡ್ತಾನೆ. ಇನ್ನೊಂದು ಇದೆ, ಇನ್ನೊಂದು ವ್ಲಾಗು ಅಪ್ಲೋಡ್ ಮಾಡ್ತೀನಿ. ಯಾವುದಂದರೆ ವರುಣ್ ಒಂದು ಸಲ ಇಲ್ಲಿ ಕರ್ಕೊಂಬಂದಿದ್ದು ಏನು ಫುಲ್ಲು ಒಂದು ಸುತ್ತಾಡಿಸಿ ಕ್ರೆಡಿಟ್ ಕಾರ್ಡಿಂದ ಏನೋ ಮಾಡಿಸಿದ್ದೆ ನಾನು. ಬೈ 1 get 1 ಫ್ರೀ ಇದ್ದೇ ಬೇಕಿತ್ತು ನಮಗೀಗ. ಬೈ 1 get 1 ಫ್ರೀ ಸಿಕ್ಕಿದೆ. 115 ತಗೋ. ಈಗ ಸ್ಕ್ರಬ್ ಬೇಕಲ್ಲ, ಸ್ಕ್ರಬ್ಬು. ಸ್ಕ್ರಬ್ ಹುಡುಕ್ಬೇಕೀಗ.
ಏನೋ ಅದು ಬಾರ ಹಂಗಂಗೆ ಸುತ್ತಾಡ್ಕೊಂಬರೋಣ. ಸುತ್ತಾಡ್ಕೊಬರೋಣ. ಇಲ್ಲೇ ಮಸ್ತಾಗಿತ್ತಲ್ಲ. ಇಲ್ಲ ಇಲ್ಲ 299 ಇದು 250. ನೋಡಿ 199. ಈ ಅವ್ರಿಗೆ ಕೊಡ್ಬೇಕಿತ್ತು. ಇದು ನಮ್ಮದಿದು. ಇವ್ರು ನೋಡು ಹೋಮ್ ಸೆಲೆಕ್ಟ್ ಅಂತ ಇದೆ. ಎಲ್ಲ ಕಡೆ ನೋಡಿದ್ರು ಲೇಬಲ್ ಇದೆ. ಇದರ ಲೇಬಲ್ ಇಲ್ಲ. ಇದು ರಾಯಲ್ ಮಾರ್ಟ್ದು. ಇದಕ್ಕೆ ಒಂದು ಅಡ್ವಾಂಟೇಜ್ ಏನಂದರೆ ಬಾಡೋಗಲ್ಲ. ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ನೀರು ಹಾಕೋಕ್ಕಾಗಲ್ಲ, ಬೆಳೆಸೋಕ್ಕಾಗಲ್ಲ. ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಈಗ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಹೋಗ್ತೀವಿ. ನೋಡೋಣ ಏನು ಸಿಗುತ್ತೆ. ಈಗ ಸುತ್ತಾಡ್ತಾ ಇರಬೇಕು. ಎಲ್ಲಿ ಬೇಕೋ ಅಲ್ಲಿ. ಏನು ಬೇಕೋ ಬೇಗ ತಗೊಳ್ಳೋ. ವಿಶಾಲ್ ಮಟ್ಟೆ ಬೇಕು ನೀವು. ವಿಶಾಲ್ ಮಾರ್ಟ್ ತಗೋಬಿಡು. ವಿಶಾಲ್ ಮಾರ್ಟ್ ಅಂತ ಇದು ಪೋಕಿಮಾನ್ ರಾಮನ್ ರಿಲೀಸ್ ಮಾಡಿಬಿಟ್ಟು ನೋಡಿ. ಇಲ್ಲಿ ಪೋಕಿಮಾನ್ದು ವಿಶಾಲ್ ಮಟ್ಟೆ ಬನ್ನಿ. ವಿಶಾಲ್ ಮಾರ್ಟ್ ಇದು ಗೊರ್ಗೆಲಿ ವಿಶಾಲ್ ಮಾರ್ಟ್. ಇಲ್ಲಿ ಬನ್ನಿ. ನಾನು ಪ್ರಮೋಟ್ ಮಾಡ್ತೀನಿ. ಹೇಳ್ಬೇಕು. ಸುತ್ತಲೂ ದಿಂಬು ಸಾಫ್ಟ್ ಆಗಿದೆ. ಫಾರ್ಮಲ್ ಡ್ರೆಸ್ಗೆ ಶೂಸಾ? ಫಾರ್ಮಲ್ ಡ್ರೆಸ್ಗೆ ಶೂಸು ಆ ಸೈಡ್ ನೋಡ್ಬೇಕು. ಇಲ್ಲಿ ನಾನು ನೋಡಿ ನಾನೇನು ಹಾಕ್ಕೊಂಡಿದ್ದೀನಿ. ಎಲ್ಲೋ ಇದು ನೋಡ್ಸಿದ್ದು ಬ್ಯಾಡ್ಜು ಇಂಡಿಯಾದ ಹಾಕೋಬಾರ್ದು, ಅಮೇರಿಕಾದ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ಕೂಲಿಂದ ಕೊಟ್ಟಿತ್ತಂತ. ಇವ್ನು ಕೊಟ್ಟಿದ್ದ ನನಗೆ. ಇವತ್ತೊಂದಿನ ಅಷ್ಟೇ ನಾನು ಇಂಡಿಯಾದ ಹಾಕ್ಕೊತೀನಿ. ಇದು ಫಾರ್ ಶೂ ಅಂತೆ, ಫಾರ್ಮಲ್ ಶೂಸ್ ಅಂತೆ. ಬನ್ನಿ ಈ ಸೈಡ್ ನೋಡೋಣ. ಶೂ ಸೆಕ್ಷನಲ್ಲಿ ಅಲ್ಲಿದೆ. ಈಗ 2 o'clock ಆಗ್ತಿದೆ. ಈಗ 2 o'clock 5 minutes. ಎಲ್ಲ ಶೂ ಬೇಕಲ್ಲ ಈಗ. ಇದೆಲ್ಲ ಈ ಸೈಡ್ ಇಲ್ಲ, ಆ ಸೈಡೇ ನೋಡಿ. ಬಾ ಆಯ್ತು, ನಾವು ಇದೋಗ ಸ್ಕ್ರಬ್ ಬಿಡೋದೇ ಕಷ್ಟ ಆಗುತ್ತೆ. ಹಾಂ, ಚಾಕ್ಲೇಟ್ಸ್ ಎಲ್ಲ ಐತೆ ಅಂತ ನೋಡೋಣ. ಇದೆಲ್ಲಿ ಇದು ಸಾಕರ್ ನಗರ್ ತಾನೇ. ಇದು ವಿಶಾಲ್ ಮಾರ್ಟು. ಸಾಕರ್ ನಗರ್ ವಿಶಾಲ್ ಮಾರ್ಟ್ ಇದು. ನಾನಿರೋದು ಯಶವಂತಪುರಲ್ಲಿ. ಇಲ್ಲಿ ಅಜ್ಜಿ ಮನೆ ಅಂತ ಹಿಂಗೆ ಬರ್ತಿರ್ತೀನಿ. ಇಲ್ಲಿ ಯಾವುದೋ ಚಾಕ್ಲೇಟ್ ಇದೆ, ಚಿಕ್ಕದು ನೋಡು. ಇರಿ ಫ್ರೆಂಡ್ಸ್, ಒಂದು ನಿಮಿಷ. ನಾವು ಸ್ವಲ್ಪ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನೋಡಿಸ್ತೀವಿ. ಇಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಜಾಸ್ತಿ. ವಾಶ್ರೂಮ್ ಆಯ್ತಾ? ಅಲ್ಲಿ ಎಂಡಲ್ಲಿ ಹೋಗ್ಬೇಕು ವಾಶ್ರೂಮ್. ನಾವು ವಿಶಾಲ್ ಮಾರ್ಟ್ ವಾಶ್ರೂಮ್ ಟೂರ್ ಮಾಡ್ತೀವಿ. ಹಾಂ, ಆಮೇಲೆ ಬಂದು ತೊಗೊಂಡು ಇದು ನಂಗೆ ಇಟ್ಟು ಎಲ್ಲ ಬೆಡ್ ಮಾಡ್ತಿದ್ದೀನಿ ನಾನು. ಇಲ್ಲಿ ಲೆಫ್ಟು ನೋಡಿ. ಈ ಸೈಡ ನಿಂದು? ಈ ಸೈಡು ಆ ಸೈಡು ಲೆಫ್ಟ್ ಸೈಡ್. ಯಪ್ಪ ಸ್ಮೆಲ್ ನೋಡು. ಹೆಂಗೈತಂದ್ರೆ ಚೆನ್ನಾಗಿಲ್ಲ. ವಾಶ್ರೂಮ್ ಫುಲ್ಲು ಗಲೀಜು, ಸ್ಮೆಲ್ಲು. ವಾಶ್ರೂಮ್ ಅನ್ಸಾನೇ ಇಲ್ಲ. ಈಗ ನಾವು ಎಲ್ಲಿ ಅಂದರೆ, ಈಗ ನಾವು ಟಿಶ್ಯೂ ತೊಗೊಳಕ್ಕೆ ಹೋಗಬೇಕು. ಟಿಶ್ಯೂ ಮತ್ತು ಸ್ಕ್ರಬ್. ಬನ್ನಿ ಹೋಗೋಣ. ಸ್ಕ್ರಬ್ಬು ಬರ್ಬನ್ ಬಿಸ್ಕೆಟ್ ನೋಡಿ. ಫ್ಯಾಮಿಲಿ ಪ್ಯಾಕ್ ಇಷ್ಟಿಷ್ಟು ದಪ್ಪ ಐತೆ. ನನ್ನ ಕೈಗಿಂತ ದಪ್ಪ ಐತೆ. ಯಾಕೆ ಈ ಥರ ಮಾಡೋದು ಅವರು? ಚಿಕ್ಕ 10 ರೂಪಾಯಿ ಯಾಕೆ ಗೊತ್ತಾ ಕೊಡಲ್ಲ? 10 ರೂಪಾಯಿ ಕೊಟ್ಟರೆ ಅವ್ರು ಸೇಲ್ಸ್ ಕಡಿಮೆ ಆಗುತ್ತೆ. ಅದಕ್ಕೇ ಸೇಲ್ಸ್ ಜಾಸ್ತಿ ಮಾಡಬೇಕಂತ ದಪ್ಪ ಮಾಡ್ತಾರೆ. ಇವು ಓರಿಯೋನು ಹಂಗೆ ನೋಡಿ. 10 ರೂಪಾಯಿದೆಲ್ಲೂ ಕಾಣಿಸಲ್ಲ ನಿಮಗೆ. ಎಲ್ಲ 20, 30, 40 ರೂಪಾಯಿ ಹಂಗಿರುತ್ತೆ. ಈಗ ಚಾಕೋ ಬೇಕ್ಸ್ ನೋಡು ಗೈಸ್.
ಇವನು ಕೊಡ್ಗಲಿಲಿ ಇರೋದು, ಇವನಿಗೆ ಗೊತ್ತಿಲ್ಲ ಎಲ್ಲೈತೆ ಸ್ವಲ್ಪ. ನಾನು ಹೇಳ್ತೀನಿ, ನಾನು ಯಶವಂತಪುರಲ್ಲಿ ಇದ್ದೀನಿ. ಬಾಯ್ಲಿ ಇಲ್ಲಿ ನೋಡಿ, ಚಿಕ್ಕ ಮಕ್ಳದ್ದು ಇದೆಲ್ಲ. ಈ ಸೈಡೆಲ್ಲ ಇದೆಯಾ? ಈ ಸೈಡಲ್ಲೂ ಎಲ್ಲೋ ಶಲ್ಟೆ ಎಲ್ಲ ನಮಗೆ. ಅಲ್ಲೆಲ್ಲೋ ಹೋಗೋಣ ಅಂತ. ಇದು ತಗೋ, ಇದು ತಗೋ, ಚೆನ್ನಾಗಿದೆ. ಹೌದು ಚೆನ್ನಾಗಿದೆ. ನನಗೆ ಸುಮ್ಮನೆ ಹಾಕು ನೋಡೋಣ. ಮತ್ತೆ ಅಲ್ಲಿ ಹೋಗೋಣ. ಹಿಂಗೆ ಹೋಗೋಣ, ಮೇನ್ ಕೊಡೋದು ಬೇಡ, ಯಾವಾಗಲೂ ಅಡ್ಡಾಡಿದ್ದೀವಿ. ನೋಡಿ ಪ್ಯಾಂಟ್ಸ್ ಸೆಲೆಕ್ಷನ್ ಚೆನ್ನಾಗಿದೆ. ಪ್ಯಾಂಟ್ಸ್ ಎಲ್ಲ ಇಲ್ಲಿ. ಶೂಸ್ ಇಷ್ಟೇ. ಓ ಟಿಶ್ಯೂ ಪೇಪರ್ ತೊಗೋಬೇಕು, ಮರ್ತೇ ಹೋದೆ. ಟಿಶ್ಯೂ ಪೇಪರ್ ಇದು ಕೆರೆಗೆ ಚೆನ್ನಾಗಿದೆ. ಡಿಟರ್ಜೆಂಟ್ ಸ್ಮೆಲ್ಲು ತಗೋ. ಎಲ್ಲೋ ಬಿಲ್ನಿ ಇದೆಯಂತೆ, ಅಲ್ಲಿ ಇದೆಯಂತೆ ಸ್ಕ್ರಬ್ಬು. ಈ ಥರ ಅಲ್ಲ, ಅಯ್ಯೋ ಒಂಟಿಗೆ ಬುದ್ಧಿನೇ ಇಲ್ಲ. ನಾವೇನಂದಿತ್ತಂದ್ರೆ ಕ್ಲೋತ್ ಸ್ಕ್ರಬ್ ಬೇಕಿತ್ತು. ಒಂದು ಬಟ್ಟೆ ಕೆಳಗೆ ಹೋಗ್ತಾನೆ. ಲ್ಯಾಕ್ ಆಫ್ ಎಂಪ್ಲಾಯೀಸ್. ಇದು ಅದು ಸಂಟಾಲಿ ಕೊರಲ್ಲ ಅದಲ್ಲ. ಸ್ಕ್ರಬ್ಬರ್ ಇದು ಕಲರ್ 5 ಸೆಟ್ ಬರುತ್ತಲ್ಲ, ಅಲ್ಲೇ ಅವನು ಈ ಥರ ಸ್ಕ್ರಬ್ ಅಲ್ಲ, ಸ್ಕ್ರಬ್ ಪ್ಯಾಡ್ ಕೊಡ್ತಾರೆ ನಮಗೆ. ಬರೀ ಸ್ಕ್ರಬ್ ಇದನ್ನೇ ಸ್ಕ್ರಬ್ಬು ಫಸ್ಟ್ ತೊಗೋಣ, ಬೇರೆ ಕಡೆ ನೋಡೋಣ ಬಾ. ಬೇಡ, ಈಗ ಬಿಲ್ಲಿಂಗ್ ಮಾಡ್ಸೋಣ. ಅದೊಂದೇ ಐಟಮ್ ಇದೆ. ಇದು ರಾಯಲ್ ಮಾರ್ಟ್ ಎವಿಡೆನ್ಸ್. ಫೋಟೋ ಇಟ್ಕೊಳ್ಳಿ. ರಾಯಲ್ ಮಾರ್ಟಿಂದ ಕಾಸು ತಗೋ ಇಲ್ಲಿ. ಎಷ್ಟಾಗುತ್ತೆ ನೋಡು. 115 ತಾನೇ, 115 ರೂಪಾಯಿ. ಇಲ್ಲಿ ನೋಡಿ, ಚುಪಾ ಚಿಪ್ಸು ಮತ್ತು ಕ್ಯಾಡ್ಬರಿ ಮಿನಿ ಜಸ್ಟ್ ಎಲಿಸು, ಚುಪಾ ಚಿಪ್ಸು, ಬೈಟ್ಸ್. ಇದು ನನ್ನ ಫೇವ್ರೇಟ್. ಇದೆಯಲ್ಲ, ಇದು ಸೂಪರ್ ಟೇಸ್ಟ್. ಇದು ಅದು ಬಿಟ್ಟರೆ ಕ್ಯಾಡ್ಬರಿ ಮಿನಿ ಟ್ರೀಸ್ ಇಷ್ಟ ನನಗೆ. ಜ್ಯೂಸ್. ಇನ್ನೂ ನಾವು ಸ್ಕ್ರಬ್ ತೊಗೋಬೇಕು, ಅದೊಂದು ಟೆನ್ಷನ್. ಮಿಲ್ಕಿಟ್ ಬೌಲ್. ಇದೆಲ್ಲ ಐಟಮ್ಸ್ ತೊಗೊಂಡು ಆಚೆ ಕಡೆ ಬರ್ತೀವಿ. ಬಾ. ಎಲ್ಲಲ್ಲಿ ತರಕಾರಿ ಇಸ್ಕೊಂಡು ಹೋಗ್ಬೇಕಂತೆ. ಇಸ್ಕೊಳು, ಇಟ್ಕೊ ನಿನ್ನ ಸೋಬಲ್ಲಿ. ಆಮೇಲೆ ಟಿಶ್ಯೂ ಒಂದೇ ಇಸ್ಕೊಂಡು ಎಷ್ಟು ಒಂದು 5 ಮಿನಿಟ್ಸಿಂದ ಇದ್ದೀವಿ, ಬರೀ ಒಂದು ಟಿಶ್ಯೂ ಇಸ್ಕೊಂಡು 10 ಮಿನಿಟ್ಸ್ ಆಯಿತು. ಒಂದು ಅರ್ಧ ಗಂಟೆ ಏನೋ ಆಯಿತು ಅನ್ಸುತ್ತೆ. ವಿಶಾಲ್ ಮಾಡ್ಕೊಂಡು ಈಗ ದುಡ್ಡು ಎಷ್ಟಿದೆ ಈಗ ನಮಗೆ? 100. ಹಾರ್ಟ್ ಅಟ್ಯಾಕ್ ತರಿಸೋದಪ್ಪ. ಏನು ಗೊತ್ತಾ, ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅನ್ಬಿಟ್ಟು. ಫ್ಯಾಮಿಲಿ ಫ್ರೆಂಡ್ಲಿ ಬ್ಲಾಗು, ಸುಮ್ಮನಿರೋ. ನಾನೇ ಎಲ್ಲ ಹಿಡ್ಕೊಬೇಕು. ಇನ್ನೇನು ನಾನು ಓಡಿಸೋದಲ್ಲಿ ಇನ್ನೇ ಜೋಬಿಗೆ ಹಾಕೊಳ್ಳೋಣ ಅಂತ ಅನ್ಕೊತೀನಿ. ಚುಚ್ಚುತ್ತಿದ್ದು ಯಪ್ಪ, ನಿಧಾನ ಕೊಡ್ಸಪ್ಪ. ಎಲ್ಲಿಗೆ ಹೋಗ್ಬೇಕು ಹೇಳಿ? ಈಗ ರಾಯಲ್ ಮಾರ್ಟಿಗೆ ಹೋಗು, ನೋಡೋಣ. ಈಗ ಎಷ್ಟೈತೆ ದುಡ್ಡು ಐತಲ್ಲ, ಅಲ್ಲೇ ಸ್ಕ್ರಬ್ ತೊಗೊಳ್ಳೋಣ. ಎಷ್ಟದು ಸ್ಕ್ರಬ್ಬು? ಎಷ್ಟೋ ಗೊತ್ತಿಲ್ಲ, 70 ಏನೋ ಇತ್ತು ತಾನೆ. 75 ದುಡ್ಡು ಐತಲ್ಲ, ಬಿಡು. 100 ಐತೆ ಈಗ ಇನ್ನೂ ನನ್ನ ಹತ್ರ. ನನಗೆ ಈಗ ರಾಯಲ್ ಮಾರ್ಟ್ಗೆ ಫ್ರೆಂಡ್ಸ್, ರಾಯಲ್ ಮಾರ್ಟಲ್ಲಿ ಮೀಟ್ ಆಗೋಣ.
ಇಲ್ಲಿ ಸ್ವಲ್ಪ ಪಾಸ್ ಮಾಡ್ತೀನಿ, ಇವನಿಗೆ ಸ್ವಲ್ಪ ಕ್ವಾಟ್ಲೆ ತೊಗೋಬೇಕೀಗ. ಇಲ್ಲಿ ನೋಡಿ ಎಲ್ಲ ಖಾಲಿ ಖಾಲಿ, ಮಧ್ಯಾಹ್ನ ಹೊತ್ತು ಖಾಲಿ ಖಾಲಿ ಐತೆ. ಅಯ್ಯಪ್ಪ ಭಯ ಆಗ್ಬಿಟ್ಟೈತೆ. ನನ್ನ ಬ್ಯಾಗ್ ಎಲ್ಲಿ ಅಂತ ರಾಯಲ್ ಮಾರ್ಟ್ ಎಲ್ಲ ಇದೆ ಇನ್ನೂ. ಅಲ್ಲೇ ಐತೆ ನೋಡು. ಅಯ್ಯಪ್ಪ ಆಟ ಎತ್ಕೊಂಡು ಹೋಗೋದು ಆಟ ಹ್ಞೂ ಅದು ನಂದಲ್ಲ, ನಮ್ಮ ತಂಗಿದು ಬೇರೆ ಅದು. ನಮ್ಮ ತಂಗಿ ಗೊತ್ತಾಗಿದೆ, ಏನು ಮಾಡ್ತಿಲ್ಲ ಗೊತ್ತಿಲ್ಲ ನನಗೆ. ನೋಡಿ ಅಲ್ಲ ಐತೆ, ನನ್ನ ಬ್ಯಾಗ್ ಇಲ್ಲೇ ಐತಪ್ಪ. ಇಲ್ಲಿ ಇಟ್ಬಿಡೋಣ ಫಸ್ಟೇ. ಇದಕ್ಕೋ ಮತ್ತೆ ಅದೇ ಅಂಗಡಿಗೆ ಬಂದ್ವಿ ನಾವು. ಫಸ್ಟ್ ಬೇಡ ಅಂದೆ, ಬೇಡ ಸ್ಕ್ರಬ್ ಬೇಡ, ಇದು ಒಂದೇ ಬಿಲ್ ಮಾಡಿಸಿ ಅಂತ. ಇನ್ನೂರೇ ಸ್ಕ್ರಬ್ ತೊಗೊಂಡೋಗ್ತೀವಿ ಮತ್ತೆ ಬಂದು. ಆಗಲೇ ಹೆಂಗೆ ಗಿಫ್ಟು ಮತ್ತು ಜ್ಯೂಸರ್ಸ್ ಆಗಿರಲಿಲ್ಲ, ಬರೀ ಗಿಫ್ಟ್ ತೊಗೊಂಡು ಈಗ ಬಂದ್ವಿ. ನೀ ಚಿಕ್ಕದು ಐತೆ ಕುಶಾಲ್, ನೀನೇ ಸುಮ್ಮನೆ ಏನೋ ಮಾಡಿದ್ದು. ಇದು ಬೇಕಂತ ಒಂದು 5-6 ಪ್ಯಾಕು 5 ವೈಪ್ಸ್ ಬೇಕು. ಇದು ನೋಡಿ 80. ಬೇಡ ಇದೆ ಸಾಕು. ಅದು ಒಂದಕ್ಕೆ 80. ಅದೆಷ್ಟು? 76. ಒಂದಕ್ಕೆ 80, ಇದು 76. ಮತ್ತೆ ಬಾ ಬಿಲ್ ಮಾಡಿಸು ಅಷ್ಟೇ. ₹100 ಕೊಡಿದ್ದು. ₹100 ಕೊಡ್ತಿದ್ದೀನಿ. 4 ಚಾಕ್ಲೇಟ್ ಕೊಡ್ತಾರೆ ನೋಡಿ, ಪಕ್ಕ ಬರ್ಕೊಡ್ತೀನಿ. 4 ಚಾಕ್ಲೇಟ್ ಕೊಡ್ತೀನಿ. 4 ಚಾಕ್ಲೇಟ್ ಕೊಡ್ತೀನಿ. ನೋಡೋಣ ಯಾಕೆ ಚಾಕಿ 2 ತಗೋಬಿಡೋಣ. 4 ಚಾಕ್ಲೇಟ್ ಕೊಡ್ತೀನಿ. ನೋಡಿ ಡೈರಿ ಮಿಲ್ಕ್ ಝೋನ್. ಮಿಲ್ಕಿನ್ಸು ಬಂದುಬಿಟ್ಟಿದೆ. ಫ್ರೆಂಡ್ಸ್. ಎಷ್ಟಿದು ಮಿಲ್ಕಿನ್ಸ್ ಬಂದಿರೋದು ಗೊತ್ತೇ ಇಲ್ಲ ನನಗೆ. ತರುಣ್ಗೆ ನೋಡಿಸ್ತೀನಿ, ಖುಷಿ ಆಗಿಬಿಡ್ತಾನೆ. ತರುಣ್ ಅಲ್ಲಿ ಗೊತ್ತಿಲ್ಲ, ಬಂದ್ಬಿಟ್ಟಿದೆ ಅದು. ಎಲ್ಲಿತ್ತು? ಅಲ್ಲಿತ್ತು. ಅಲ್ಲಿ ಎಷ್ಟು? ₹20. ಬೇಡ, ₹5 ಅಂದ್ಕೊಂಡಿದ್ರೆ ₹20 ಅಂತ. ಅಲ್ಲೇ ಇಟ್ಬಿಡೋಣ ಸುಮ್ಮನೆ. ಏನಾಯಿತು? ಇಷ್ಟೆಲ್ಲ ತೊಗೊಂಡಿದ್ಯಾ? ಮಾಡಿಸ್ತಾನೆ. USB 76. ಇದು ನೋಡಿಲ್ಲ ನಾವು. 380. ಇಲ್ಲಿ ನೋಡಿ ₹380 ಅಂತಿದ್ದು. ₹380 ನೋಡಿಲ್ಲ ನಾವು, ₹76. ಅದಕ್ಕೆ ಹಬ್ಬಗಳಿಂದ ಯಾಕೆ ಕ್ಯಾಲ್ಕುಲೇಷನ್ ಕಡಿಮೆ ಬರುತ್ತೆ ಅಂತ ನೋಡ್ತೀವಿ. ₹380 ರಬ್ಬಿಗೆ 76 ಫೇರ್ ಪ್ರೈಸ್ ಆಗಿತ್ತು. ಅಂದೆ ಅದು ಚಿಕ್ಕ ತಗೊಳ್ಳುವ. ಬೇಡ, ಚಿಕ್ಕ ತಗೊಂಡ್ರೆ ಸಾಯಿಸಿಬಿಡ್ತಾರೆ. ಬೇಡ ಬಾ. ಗಾಲ ನೋಡು. ಗಾಲವರು ಗಾಲ ಇಷ್ಟು 59 ಯೂನಿಟ್ಸ್. 299. ಅಯ್ಯಪ್ಪ ತುಂಬ ಲಾಸ್ತಿ ಮಾಡ್ತಾರೆ. ಬೇಡ ಬಾ, ಮನೆ ಬೇರೆ ಎಲ್ಲಿ ಸಿಗುತ್ತೆ ಹೇಳು, ತಗೊಂಡೋಗೋಣ. ಬೇಡ, ಮಮ್ಮಿಗೆ ಹೇಳ್ತೀನಿ. ಇಲ್ಲ ಅಮ್ಮ, ಅದೆಲ್ಲೂ ಸಿಕ್ಕಿಲ್ಲ ಅಂತ. ಏನಿದು? ಬಾಟ್ಲು ತೊಗೊಳ್ಬೇಕು. ಬೇಡವಾ? ಬೇಡ, ಅದು 380 ಕೊಡೋದು. ಇದು ನೋಡಿ, ನಂಗೆ ಇಷ್ಟ ಇದು. ಈ ಫಿಶ್ ಟ್ಯಾಂಕ್ ಕಲ್ಲಲ್ಲೂ ಚಾಕ್ಲೇಟ್ ಅದು. ಅದೇ ಕಣ ಫಿಶ್ ಟ್ಯಾಂಕ್ ಕಲ್ಲು. ಅದು ತಿನ್ನೋಣ ಒಂದೇ ಒಂದು. ಬಿಡಲ್ಲ, ಬೈತಾರೆ. ಬೇಡ. ಈಗ ಬ್ಯಾಕ್ ಟು ಹೋಮ್. ಇಲ್ಲೆಲ್ಲ ಸಿಕ್ಕಿಲ್ಲ. ಬ್ಯಾಗ್ ಮತ್ತೆ ಮರ್ತೋಗ್ತಿದ್ದೀನಿ ನಾನು. ಟಿಶ್ಯೂ ಪೇಪರ್ ಒಂದಿದೆ. ಬ್ಯಾಗು 2 ಸಲ ಮರ್ತೋಗ್ತಿರೋದು. ತರುಣ್ ಯಾಕೋ ಸಿಕ್ಕೆ ನಂಗೆ ನೆನ್ಪಂದಿತ್ತು. ಈಗ ಇನ್ನೇನೇನು ತಗೋಬೇಕು ಅಷ್ಟೇ ಅನಿಸುತ್ತೆ. ಅಷ್ಟೇ. ಈ ರೋಡ್ ಯಾವಾಗಲೂ ವೆಲ್ಫೇರ್. ಈ ರೋಡ್ ಯಾವಾಗಲೂ ಹಿಂಗೆ ಇರುತ್ತೆ. ಫುಲ್ಲು ಟ್ರಾಫಿಕ್ಕು. ಇನ್ನು ಇಂಡಿಯಾ ಪೊಲಿಟಿಕಲ್ ಮ್ಯಾಪ್ ತಗೋಬೇಕು.
ಇಂಡಿಯಾ ಪೊಲಿಟಿಕಲ್ ಮ್ಯಾಪ್ ತೊಗೋಬೇಕು ಇನ್ನು ನಮ್ಮ ಮನೇಲಿ ಇರುತ್ತೆ ಅನ್ಕೋತೀನಿ ಕುಶಾಲ್ ಅದು. ಇರುತ್ತಾ ನೋಡೋಣ ಆಗ. ನನ್ನ ಹತ್ರ ಇರೋ ಮ್ಯಾಪ್ನೆಲ್ಲ ತೋರಿಸ್ತೀನಿ. ಹ್ಞೂ ಯಾವ್ದಾದ್ರು ಬೇಕೋ ಅದನ್ನೆಲ್ಲ ಎತ್ಕೊಂಡು ತರುಣ್ ಮನೇಲಿ ಐತಂತೆ ಸ್ಟೇಷ್ನರಿ. ಈ ಇಂಡಿಯನ್ ರೋಡ್ಸ್ ನೋಡಿ ಅಪ್ಪ, ಇದು ಇಂಡಿಯನ್ ರೋಡ್ಸ್. ನೆಕ್ಸ್ಟು ವ್ಲಾಗು ವರುಣ್ ಪರ್ಸನಲ್ ಅಸಿಸ್ಟೆಂಟು. ನೆಕ್ಸ್ಟು ವ್ಲಾಗ್ ಬಂದು ವರುಣ್ ಪರ್ಸನಲ್ ಅಸಿಸ್ಟೆಂಟ್ ಇವತ್ತು ಮಾಡ್ತೀವಿ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಏನೇನು ಕೆಲಸಗಳು ಕೊಡ್ತಾನೆ. ರಿವೆಂಜ್ ತೊಗೋತೀನಿ ನಾನು, ಬಿಡ್ತೀನ ನಾನು ರಿವೆಂಜ್ ತೊಗೊಂಡೇ ತೊಗೋತೀನಿ ಆಮೇಲೆ. ಇನ್ನೊಂದು ವ್ಲಾಗ್ ಬರ್ತಿದೆ, ಅದು ಸೀಕ್ರೆಟ್ ಆಗಿತ್ತು ಇದು. ಮತ್ತು ಇನ್ನೊಂದೇನೋ ಹೇಳಬೇಕು, ಹೇಳ್ತೀನಿ. ಐ ತರುಣ್, ಈಗ ಎಲ್ಲಿ ಹೇಳು? ಇಂಪ್ಯಾಕ್ಟ್ ಕಾಲೇಜಿಂದ ಬೇಕ್ರಿ ಅಂತೀಯಲ್ಲ, ಅಲ್ಲಿಂದ ಹೋಗು. ಹಾಂ ಹೋಗುವ ನೀನು. ಹಾಂ ಇಂಪ್ಯಾಕ್ಟ್ ಕಾಲೇಜ್ ಅಲ್ಲ, ಏನೋ ಐತೆ ನೋಡಿಸ್ತೀನಿ. ಡ್ರೈವರ್ ಸಂಬಳ ಕೊಟ್ಟಿರ್ಬೇಕು. ಡ್ರೈವರ್ ಸಂಬಳ ಕೊಡಬೇಕಂತೆ. ಬಾಡಿಗೆ ಚಾರ್ಜ್, ಪೆಟ್ರೋಲ್ ಚಾರ್ಜ್ ಎಲ್ಲ ಸೇರಿ ಹಾಂ 520 ರೂಪಾಯಿ. ಇಂಪ್ಯಾಕ್ಟ್ ಕಾಲೇಜಲ್ಲಿ ಒಂದು ಬೇಕ್ರಿ ಇದೆ, ಅಲ್ಲಿ ಏನೋ ತೊಗೊಳಕ್ಕೆ ಹೋಗ್ತಿದ್ದೀನಿ, ಏನೋ ಹೇಳ್ತೀನಿ. ಅಲ್ಲಿ ನೋಡಿ, ಅಲ್ಲೂ ಪೊಲೀಸ್ ಇದ್ದಾರೆ. ಯಾವ್ದಾರು ಈ ರೋಡ್ ಅಂತಾನೆ. ಹ್ಞೂ ಈ ರೋಡಲ್ಲಿ ಹೋಗ್ಬೇಕಾ? ನೀವು ನಂಗೆ ಗೊತ್ತಿಲ್ಲ, ಹಂಗೆ ಹೋಗೋ, ಅಲ್ಲೇ ಇರುತ್ತಾನೆ ಬೇಕ್ರಿ. ಹ್ಞೂ ಇತ್ತಿದ್ರಲ್ಲ, ಹಾಂ ಹೇಳ್ಬೇಕಪ್ಪ ಹಂಗೆ. ಇಂಪ್ಯಾಕ್ಟ್ ಕಾಲೇಜ್ ಬೇಕ್ರಿ ಅಂತ ಇರೋದು ಒಂದೇ, ಎಲ್ಲರಿಗೂ ಗೊತ್ತು. ನೋಡು, ಅಲ್ಲೊಂದು ಬೇಕ್ರಿ ಇರುತ್ತೆ. ಇಂಪ್ಯಾಕ್ಟ್ ಕಾಲೇಜ್ ಇರೋದು ಆ ಸೈಡು. ಹ್ಞೂ ಅಲ್ಲೊಂದು ಬೇಕ್ರಿ ಅಂತ ಹೆಂಗಂತ ಅದನ್ನ ನೀನು ಹೆಂಗೆ ಹೇಳ್ಬೇಕಂದ್ರೆ, ತರುಣ್ ಫಾಲೋವರ್ಸ್ ಬೇಕ್ರಿ ಇದೆಯಲ್ಲ ಅದು ಅಂತ ಹೇಳಿ. ದೀಪಕ್ ಮನೆ ಹತ್ರ ಬೇಕ್ರಿ, ನಮ್ಮ ಫ್ರೆಂಡ್ ದೀಪಕ್ ಮನೆ ಹತ್ರ ಬೇಕ್ರಿ ಅಂತೆ, ಅದು ಹೇಳ್ಬೇಕಂತೆ. ಕೇಳ್ಬೇಕು, ಹಾಗೆ ಅರ್ಥ ಮಾಡೋದು. ಆಯ್ತು ಹಂಗೆ ಹೇಳೋಣ. ಬರ್ತೀನಿ ಇರು. ಹೋಗು ಬರ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮದು ಇದು ಲಾಗು ಫಸ್ಟ್ ಡೇ ಅಲ್ಲ, ಅದಕ್ಕೆ ನಾನು ಒಂದು ಕೇಕ್ ತೊಗೊಳ್ಳೋಣ ಅಂತ ಇದ್ದೀನಿ. ಕೇಕು ಅದು ಚಿಕ್ಕ ಕೇಕೆ ಸಾಕು, ಚಿಕ್ಕ ಕೇಕ್ ತೊಗೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ, ಅವ್ನು ಗೊತ್ತಾಗ್ಬಿಡ್ತಾರೆ ನಿಮಗೆ. ನೋಡಿ, ಕ್ಲಾಸಿಕ್ ಇದು ಬಟರ್ ಸ್ಕಾಚ್ ಇದು ತೊಗೊಂಡಿದ್ದೀನಿ. ಮಫಿನ್ಸ್ ಅದೇನು ಹೋಗ್ಬಿಟ್ಟೈತಲ್ಲ. ರಿಟರ್ನ್ ಮಾಡಿಸು ಹೋಗು. ಏನು ಭಯ ಬಿದ್ದೈಕೋ, ಒಂದು ನಿಮಿಷ ಆಯ್ತು. ಹಿಡ್ಕೊ ಹೋಗು. ರಿಟರ್ನ್ ಎಕ್ಸ್ಪೈರಿ ಇಲ್ಲ, ಅದು ಅಲ್ಲಿ ನೋಡಿ, ಅಲ್ಲಿ ಅದು ಹೋಗು, ಹೇಳು ಅವ್ರಿಗೆ, ಬಿಡು ಹೋಗಿ ಹೇಳು. ಬಟರ್ ಸ್ಕಾಚ್ ಐತೆ, ಇರೋ ತೆಗಿಬೇಡ. ನೋಡಿ ಇಲ್ಲಿ ಸ್ಟ್ರಾಬೆರಿ ಕಪ್ ಕೇಕ್. ಇದು ಯಾಕೆ ಹೇಳು ತರುಣ್, ಯಾಕೆ ಹೇಳಿದು? ಕೇಕ್ ಕಟ್ಟಿಂಗ್ ಏನಕ್ಕೆ? ಯಾರು ಬರ್ಡೇ? ವ್ಲಾಗ್ ಫಸ್ಟ್ ದಿನ ಅಲ್ಲ, ವ್ಲಾಗ್ ಅದಕ್ಕೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಕಪ್ ಕೇಕು. ಇದು ಚೆನ್ನಾಗಿದೆ, ಸ್ಟ್ರಾಬೆರಿ ಫ್ಲೇವರ್ ನನಗೆ ಸ್ಪೆಷಲ್ ಆಗಿದೆ. ಇದನ್ನೇ ಅವ್ನಿಗೆ ಗೊತ್ತಾಗಬಾರ್ದಂತ ಇಟ್ಕೊಂಡಿದ್ದೀನಿ. ವರುಣ್ ಗೊತ್ತಾಗಬಾರ್ದು. ಅಲ್ಲಿ ನೋಡಿ, ನೀಟಾಗಿ ಹೋಗು. ಸ್ಕಾರ್ಪಿಯನ್ ಬ್ಲೋಕ್ ಶಾಗನ್ ಬೈಕ್ ನೋಡಿ ಗೈಸ್. ಶಾಗನ್ ಬೈಕ್ ನೋಡ್ದಾ? ಶಾಗನ್ ಬೈಕು ಅದೇ. ನೋಡಿ, ಅದೇ ಥರದ್ದು ಇನ್ನೊಂದು ನೋಡಿದ್ದೀನಪ್ಪ, ಮಸ್ತಾಗಿತ್ತು. ಸಾಕನಾಗರ ಗ್ರೌಂಡ್ಗೆ ಮಾಡಬೇಕು. ಗ್ರೀನ್ ಕಲರು. ಮಾತಾಡು. ಗ್ರೀನ್ ಕಲರ್ ಏನಿಲ್ಲ. ಒಂದ್ಸಲ GT ಮಾಡಿಫಿಕೇಶನ್ ನೋಡಿದ್ವಿ. ಸ್ಪೀಡೋಮೀಟರ್ನ ವೀಲ್ ಹತ್ರ ಇಕ್ಕೋರೆ, ಎಲ್ಲ ವೀಲ್ ಹತ್ರ ಅಲ್ಲ, ಸಸ್ಪೆನ್ಷನ್ ಹತ್ರ ಇಕ್ಕೋರೆ. ಆಮೇಲೆ ಇನ್ನೇನೇನು ಮಾಡಿಸಿದ್ದು, ವೀಲು, ಡ್ರ್ಯಾಗ್ ವೀಲು, ಎಕ್ಸಾಸ್ಟೇಷನ್ ಎಲ್ಲ ಚೇಂಜ್ ಮಾಡಿಸೋರೆ. ಅದು ಚೆನ್ನಾಗಿತ್ತು. ಎಕ್ಸ್ಲೇಟರ್ ಕಾಲ ಹತ್ರ ಇತ್ತು. ಎಕ್ಸ್ಲೇಟರ್ ಕಾಲ ಇಲ್ಲ, ಅಣ್ಣ ನಂಬೇಡಿ. ಎಕ್ಸ್ಲೇಟರು ಕೈ ಹತ್ರನೇ ಇತ್ತು, ಕಾಲ ಹತ್ರ ಇರಲಿಲ್ಲ. ಸುಮ್ಮನೆ ಏನೇನೋ ಅಂತಾನೆ. ಬ್ರೇಕ್ ಟೈರ್ ಹತ್ರ ಹಿಂಗಿದ್ರೆ ಬ್ರೇಕು.